ಮಾಡಬಹುದು. ಕೇವಲ 3800 ರೂಪಾಯಿ ರೇಂಜಲ್ಲಿ ನೀವು ಅಪ್ ಟು ಇದನ್ನ 150 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಸಿನಿಮಾ ಥಿಯೇಟರ್ ಕೂಡ ಕ್ರಿಯೇಟ್ ಮಾಡಬಹುದು. ಹಾಗೆ ನಾನು ಪ್ರತಿ ವಿಡಿಯೋದ ಮಧ್ಯದಲ್ಲಿ ಒಂದು ಸೀಕ್ರೆಟ್ ಕೋಡ್ನ ಹೇಳ್ತೀನಿ. ಆ ಸೀಕ್ರೆಟ್ ಕೋಡ್ನ ಕಂಡುಹಿಡ್ಕೊಂಡು ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿದ್ರೆ ಆ ಕಮೆಂಟ್ ಮಾಡಿರುವಂಥ ಅಷ್ಟು ಜನರದು ಒಂದು ಚೀಟಿಯಲ್ಲಿ ಅವ್ರ ನೇಮ್ನ ಬರೆದು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಚೀಟಿಯಲ್ಲಿ ಯಾರ ನೇಮ್ ಬರುತ್ತೋ ಅವರಿಗೆ ಈ ಒಂದು ಪ್ರಾಜೆಕ್ಟ್ನ ಅಂದರೆ ಈ ವಿಡಿಯೋದಲ್ಲಿ ಈ ಒಂದು ಪ್ರಾಜೆಕ್ಟ್ನ ನಾನು ಗಿವ್ ಅವೇ ಆಗಿ ಅನೌನ್ಸ್ ಕೂಡ ಮಾಡ್ತಾ ಇದ್ದೀನಿ. ಕಮ್ ಬ್ಯಾಕ್ ಟು ಗ್ಯಾಜೆಟ್ ವರ್ಲ್ಡ್ ಕಾರ್ಡ್. ಇವತ್ತು ನನ್ನ ಮುಂದೆ ಕೇವಲ 3800 ರೂಪಾಯಿಂದ 7500 ರೂಪಾಯಿ ಒಳಗಡೆ ಇರುವಂಥ ಆಂಡ್ರಾಯ್ಡ್ ಪ್ರಾಜೆಕ್ಟ್ಗಳಿವೆ. ಹೌದು, ಸುಮಾರು ಜನ ಕೇಳ್ತಾ ಇದ್ರಿ ಏನಪ್ಪ ಅಂದರೆ ಸರ್ ನಮಗೆ ಕಡಿಮೆ ಒಂದು ಬಜೆಟಲ್ಲಿ ಹೈ ಕ್ವಾಲಿಟಿ ಇರುವಂಥ ಕೆಲವೊಂದಷ್ಟು ಪ್ರಾಜೆಕ್ಟ್ಗಳನ್ನ ತೋರಿಸಿ ಅನ್ನೋದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಲೋ ಬಜೆಟ್ ಹೊಂದಿರುವಂಥ ಮತ್ತು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಹೊಂದಿರುವಂಥ ಕೆಲವೊಂದಷ್ಟು ಮಾಡೆಲ್ಸ್ಗಳನ್ನ ನಿಮಗೆ ನಾನು ತಗೊಂಡ್ಬಂದಿದ್ದೀನಿ. ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ಕೂಡ ನಿಮಗೆ ಆಂಡ್ರಾಯ್ಡ್ ಪ್ರಾಜೆಕ್ಟ್ಗಳಾಗಿದ್ದು ಇದರಲ್ಲಿ ನಿಮಗೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ ಕೂಡ ಯೂಸ್ ಮಾಡ್ಕೋಬಹುದು. ಅಷ್ಟೇ ಇಲ್ಲ, ಇದರಲ್ಲಿ ವೈಫೈ ಆಪ್ಷನ್ಸ್ ಕೂಡ ಇರುತ್ತೆ ಮತ್ತು ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಹಾಗೆ ಈ ಒಂದು ಕಡಿಮೆ ಬಜೆಟಲ್ಲಿ ನೀವು ಅಪ್ ಟು ಇದನ್ನ 100 ಇಂಚಸ್, 150 ಇಂಚಸ್, 200 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಸಿನಿಮಾ ಥಿಯೇಟರ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಇವತ್ತಿಂದ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಗಿವ್ ಅವೇ ಆಫರ್ ಕೂಡ ಕೊಡ್ತಾ ಇದ್ವಿ. ಗಿವ್ ಅವೇ ಕಂಡೀಷನ್ಸ್ಗಳು ಈ ರೀತಿಯಾಗಿರುತ್ತೆ. ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ಲೈಕ್ ಕೂಡ ಮಾಡಿರಬೇಕು. ಹಾಗೆ ನಾನು ಪ್ರತಿ ವಿಡಿಯೋದ ಮಧ್ಯದಲ್ಲಿ ಒಂದು ಸೀಕ್ರೆಟ್ ಕೋಡ್ನ ಹೇಳ್ತೀನಿ. ಆ ಸೀಕ್ರೆಟ್ ಕೋಡ್ನ ಕಂಡುಹಿಡ್ಕೊಂಡು ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿದ್ರೆ ಆ ಕಮೆಂಟ್ ಮಾಡಿರುವಂಥ ಅಷ್ಟು ಜನರದು ಒಂದು ಚೀಟಿಯಲ್ಲಿ ಅವ್ರ ನೇಮ್ನ ಬರೆದು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಚೀಟಿಯಲ್ಲಿ ಯಾರ ನೇಮ್ ಬರುತ್ತೋ ಅವರಿಗೆ ಈ ಒಂದು ಪ್ರಾಜೆಕ್ಟ್ನ ಅಂದರೆ ಈ ವಿಡಿಯೋದಲ್ಲಿ ಈ ಒಂದು ಪ್ರಾಜೆಕ್ಟ್ನ ನಾನು ಗಿವ್ ಅವೇ ಆಗಿ ಅನೌನ್ಸ್ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಒಬ್ಬರಿಗೆ ಮಾತ್ರ ಅನೌನ್ಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಬರುವಂತ ಎಲ್ಲ ವಿಡಿಯೋಗಳಲ್ಲೂ ಕೂಡ ನಿಮಗೆ 3 ಜನರಿಗೆ ನಾವು ಗಿವ್ ಅವೇನ ಕೊಡ್ತಾ ಇದ್ದೀವಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಮಧ್ಯದಲ್ಲಿ ಒಂದು ಸೀಕ್ರೆಟ್ ಕೋಡ್ ಕೂಡ ನಾನು ಹೇಳಿರ್ತೀನಿ, ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಉಚಿತವಾಗಿ ಗಿವ್ ಅವೇಗಳನ್ನು ಕೂಡ ನೀವು ಇನ್ನು ಮುಂದೆ ಪಡಿಬಹುದು. ಇದಲ್ಲದೆ ನಿಮ್ಗೆ ಏನಾದರೂ ಪ್ರೊಫೆಷನಲ್ ಆಗಿ ಇದಕ್ಕಿಂತ ಕ್ವಾಲಿಟಿ ಇರುವಂತಹ ಪ್ರಾಜೆಕ್ಟ್ಗಳೇನಾದ್ರು ಬೇಕು ಅಂದ್ರೆ ನಮ್ಮ ಹತ್ರ ನಿಮಗೆ 10,000, 15,000, 20,000, 25,000, 30,000, 35,000 ಈ ತರದ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ಸಿಗುತ್ತೆ. ಅದು ಅಷ್ಟೇ ಅಲ್ಲ, ಇದರಲ್ಲಿ ಸ್ಕ್ರೀನ್ ಕೂಡ ಬೇಕು ಅಂದ್ರೆ ಸ್ಕ್ರೀನ್ ಕೂಡ ಸಿಗುತ್ತೆ, ಸೀಲಿಂಗ್ ಮೌಂಟ್ ಕೂಡ ಸಿಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಸುಮಾರು ಜನ ಕೇಳ್ತಾ ಇದ್ರು ಸರ್ ನಮಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ 7,500 ರೂಪಾಯಿ ಒಳಗಡೆ ಇರುವಂತ ಪ್ರಾಜೆಕ್ಟ್ ನ ತೋರಿಸಿ ಅನ್ನೋದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ನಿಮಗೆ 7,500 ರೂಪಾಯಿ ಒಳಗಡೆ ಇರುವಂತವರಿಗೆ ಮಾತ್ರ ಆಗಿರುತ್ತೆ. ಎಕ್ಸಾಂಪಲ್ ಇವಾಗ ಫಸ್ಟ್ ಪ್ರಾಜೆಕ್ಟರ್ ಗಮನಿಸ್ಕೋಬಹುದು ನೀವು, ಟಾಪ್ ರೋ ಫ್ರೀ ಸ್ಟೈಲ್ ಅಂತ ಮಿನಿ ಪ್ರಾಜೆಕ್ಟರ್ ಗಮನಿಸ್ಕೋಬಹುದು. ತುಂಬಾನೇ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಇರೋದ್ರಿಂದ ತುಂಬಾನೇ ಎಲ್ಲಿ ಬೇಕಾದ್ರೂ ಕೂಡ ನೀವು ಇದನ್ನ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗಬಹುದು. ಈ ಒಂದು ಪ್ರಾಜೆಕ್ಟರ್ ಅಲ್ಲಿ ನಿಮಗೆ 5,000 ಲೂಮಿನೆನ್ಸ್ ಬರುತ್ತೆ, ಅಂದ್ರೆ 5,000 ಲೂಮಿನೆನ್ಸ್ ಜೊತೆಗೆ ಬರ್ತಾ ಇದೆ, 5,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಬರ್ತಾ ಇದೆ. ಈ ಒಂದು ಬಜೆಟ್ ಗೆ ಮಾತ್ರ ಸಖತ್ತಾಗಿರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಕೇವಲ 3800 ರೂಪಾಯಿ ರೇಂಜ್ ಅಲ್ಲಿ ನಮ್ಮ ಲಕ್ಷಾಂತರ ಪ್ರೊಸೆಸರ್ ಸಿಗ್ತಾ ಇದೆ. ಇದರ MRP ವಿಷಯಕ್ಕೆ ಬರೋದಾದ್ರೆ 19,999 ರೂಪಾಯಿ MRP ಬರುತ್ತೆ. ಬಟ್ ನಮ್ಮ ಲಕ್ಷಾಂತರ ಪ್ರೊಸೆಸರ್ ಅಲ್ಲಿ ಈ ಒಂದು ಪ್ರಾಜೆಕ್ಟರ್ ಗೆ ಕೇವಲ 3,800 ರೂಪಾಯಿ ಸಿಗ್ತಾ ಇದೆ. ಹಾಗೆ ಈ ಒಂದು ಪ್ರಾಜೆಕ್ಟರ್ ಅಲ್ಲಿ ನೀವು ಗಮನಿಸ್ಕೋಬಹುದು, ನೀವು ಪೆನ್ ಡ್ರೈವ್ ಕೂಡ ಹಾಕೋಬಹುದು, ಮೆಮರಿ ಕಾರ್ಡ್ ಕೂಡ ಹಾಕೋಬಹುದು, ಪೆನ್ ಡ್ರೈವ್ ಅಂತ ಫೋಟೋ ವಿಡಿಯೋಸ್ ಕೂಡ ನೋಡಬಹುದು. ಹಾಗೆ ಇಲ್ಲಿ ಗಮನಿಸ್ಕೋಬಹುದು ಒಂದು HDMI ಕೇಬಲ್ ಪೋರ್ಟ್ಸ್ ಕೂಡ ಇದೆ. ಈ HDMI ಪೋರ್ಟ್ ಇಂದ ನೀವೇನಾದ್ರು ಲ್ಯಾಪ್ಟಾಪ್ ಆಗಿರಲಿ ಅಥವಾ ನಿಮ್ಮ ಮನೆಯಲ್ಲಿ ರಿಸೀವರ್ ಇದ್ರೆ ರಿಸೀವರ್ ಕೂಡ ಕನೆಕ್ಟ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ಮಿರಾಕಾಸ್ಟ್ ಆಪ್ಷನ್ ಕೂಡ ಇದೆ, ಬ್ಲೂಟೂತ್ ಆಪ್ಷನ್ ಇದೆ, ವೈಫೈ ಆಪ್ಷನ್ ಇದೆ, ಕೆಲವೊಂದಷ್ಟು ಪ್ರೀಲೋಡೆಡ್ ಆಪ್ಷನ್ಸ್ ಕೂಡ ಇದೆ. ಇದ್ರ ಕ್ವಾಲಿಟಿನ ಇವಾಗ ಯಾವ ರೀತಿ ಬರುತ್ತೆ ಅಂತಾನೂ ಕೂಡ ಟೆಸ್ಟ್ ಮಾಡೋಣ. ಸೊ ಗಮನಿಸ್ಕೊಳ್ಳಿ, ನಾನು ಇವಾಗ 3800 ರೂಪಾಯಿ ಪ್ರಾಜೆಕ್ಟ್ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ಪವರ್ ಕೇಬಲ್ ಹಾಕೊಂಡಿದ್ದೀನಿ, ಆನ್ ಮಾಡಿದ್ದೀನಿ. ಸೊ ಗಮನಿಸ್ಕೋಬಹುದು ಈ ಒಂದು ಪ್ರಾಜೆಕ್ಟ್ ನಾನು ಇವಾಗ 85 ಇಂಚಸ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗಮನಿಸ್ಕೋಬಹುದು 85 ಇಂಚಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನ ಅಪ್ ಟು 100, 120, 150 ವರ್ಗು ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ಈ ಒಂದು 3800 ರೂಪಾಯಿ ರೇಂಜ್ ಅಲ್ಲಿ ನಿಮಗೆ ಒಂದು 80ರಿಂದ 85 ಇಂಚಸ್ ಇಟ್ಕೊಂಡ್ರೆ ಚೆನ್ನಾಗಿರುವಂತಹ ಒಂದು ಕ್ವಾಲಿಟಿ ಬರುತ್ತೆ. ಈ ಎಲ್ಲ ಪ್ರಾಜೆಕ್ಟ್ಗಳು ನಿಮಗೆ ನೈಟ್ ಟೈಮ್ ಅಂತಂದ್ರೆ ಡಾರ್ಕ್ ಪ್ರದೇಶದಲ್ಲೇ ನೋಡಬೇಕಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಈ ಒಂದು ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ಲೂಮಿನೆನ್ಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಗಮನಿಸ್ಕೋಬಹುದು ನಾನು ಇವಾಗ ಡಾರ್ಕ್ ರೂಮ್ ಅಲ್ಲಿ ಅಂದ್ರೆ ಜಸ್ಟ್ ಒಂದು ಸ್ಮಾಲ್ ಬೆಳಕಿದೆ, ಆದ್ರೂ ಕೂಡ ನಿಮಗೆ ಯಾವ ರೀತಿ ಕ್ಲಾರಿಟಿ ಬರ್ತಾ ಇದೆ ಅಂತ ಗಮನಿಸ್ಕೋಬಹುದು. ಸೊ ಹಾಗೆ ಇದರಲ್ಲಿ ನಿಮಗೆ ಯೂಟ್ಯೂಬ್ ಆಗಿರಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಸೊ ಗಮನಿಸ್ಕೊಳ್ಳಿ ಯೂಟ್ಯೂಬ್ ಆಗಿರಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಆಪ್ಸ್ ಆಗಿರಲಿ, ಇಲ್ಲಿ ನೋಡಿ ಸ್ಕ್ರೀನ್ ಕಾಸ್ಟ್ ಆಗಿರಲಿ, ಅಂದ್ರೆ ನಿಮ್ಮ ಮೊಬೈಲ್ ಮೂಲಕನೇ ವೈರ್ಲೆಸ್ ಮುಖಾಂತರ ಸ್ಕ್ರೀನ್ ಕಾಸ್ಟ್, ಮಿರಾಕಾಸ್ಟ್ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿ HDMI ಆಪ್ಷನ್ಸ್ ಕೂಡ ಇದೆ, ಅಥವಾ ನಿಮ್ಗೆ ಏನಾದ್ರು ಸ್ಕ್ರೀನ್ ಝೂಮಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಝೂಮಿಂಗ್ ಆಪ್ಷನ್ ಇದೆ, ಕೀಸ್ಟೋನ್ ಕರೆಕ್ಷನ್ಸ್ ಕೂಡ ಇದೆ, ಬ್ಲೂಟೂತ್ ಆಪ್ಷನ್ ಇದೆ, ವೈಫೈ ಆಪ್ಷನ್ ಇದೆ. ಸೊ ಎಲ್ಲ ತರದ ಆಪ್ಷನ್ಸ್ ಕೂಡ ಇದೆ. ಇಲ್ಲಿ ಗಮನಿಸ್ಕೋಬಹುದು ನೀವು ಇದಕ್ಕೆ ವೈಫೈ ಕೂಡ ಕನೆಕ್ಟ್ ಮಾಡಬಹುದು ಅಥವಾ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಅಬೌಟ್ ಅದರಲ್ಲಿ ಗಮನಿಸ್ಕೋಬಹುದಾದ್ರೆ ನಿಮ್ಗೆ ಇದರಲ್ಲಿ ಆಂಡ್ರಾಯ್ಡ್ 14 ಬೋರ್ ಕೂಡ ಬರುತ್ತೆ, 1GB RAM ಮತ್ತೆ 8GB ಸ್ಟೋರೇಜ್ ಒಂದಿಗೆ ಕೂಡ ಬರ್ತಾ ಇದೆ.
ನೆಕ್ಸ್ಟ್ ಪ್ರೊಜೆಕ್ಟರ್ ಝೀಗೋ HY320 ಮಿನಿ ಅನ್ನೋ ಒಂದು ಪ್ರೊಜೆಕ್ಟರ್. ಇದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ 14 ಇಂದ ಬರೋದ್ರಿಂದ ಇದರಲ್ಲಿ ನಿಮಗೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ಗಳು ಮತ್ತೆ ಬ್ಲೂಟೂತ್ ಆಪ್ಷನ್ ಇದೆ, ಮತ್ತೆ ವೈಫೈ ಕೂಡ ಆಪ್ಷನ್ ಇದೆ. ಸೊ ಇದರಲ್ಲೂ ಕೂಡ ನಿಮಗೆ ಗಮನಿಸ್ಕೊಳ್ಳಿ, ಇದರಲ್ಲೂ ಕೂಡ ನೀವು ಪೆನ್ ಡ್ರೈವ್ ಕೂಡ ಹಾಕೋಬಹುದು ಅಥವಾ ನೀವು HDMI ಕೂಡ ಕನೆಕ್ಷನ್ ಕೂಡ ಮಾಡ್ಕೋಬಹುದು. ಸೊ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಇಂದನೂ ಕೂಡ ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಇದರ ಲೂಮಿನೆನ್ಸ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 6000 ಲೂಮಿನೆನ್ಸ್ ಜೊತೆಗೆ ಬರ್ತಾ ಇದೆ, ಮತ್ತೆ ಆಂಡ್ರಾಯ್ಡ್ 14 ಜೊತೆಗೆ ಬರ್ತಾ ಇದೆ. ಸೊ ಇನ್ನು ಇದರ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ಕೂಡ ನಿಮಗೆ 720 ಪಿಕ್ಸೆಲ್ ನೇಟಿವ್ ರೆಸಲ್ಯೂಷನ್ ಬಂದಿದೆ, ಮತ್ತೆ ಫುಲ್ HD ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. 6000 ಲೂಮಿನೆನ್ಸ್ ಮತ್ತೆ 5000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರೋದ್ರಿಂದ ಇದು ಕೂಡ ನಿಮಗೆ ಬೆಲೆಗೆ ತಕ್ಕಂತೆ ಸಖತ್ತಾಗಿರುವಂತಹ ಒಂದು ಕ್ವಾಲಿಟಿ ಕೂಡ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ 4200 ರೂಪೀಸ್ಗೆ ಸಿಗುತ್ತೆ. ಹಾಗೆ ಈ ಒಂದು ಪ್ರೊಜೆಕ್ಟರ್ ಕೂಡ ನಾನು ಪ್ರಾಕ್ಟಿಕಲ್ ಆಗಿ ಇವಾಗ ಗಮನಿಸ್ಕೋಬಹುದು. 100 ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಪ್ಲೇ ಕೂಡ ಮಾಡಿದ್ದೀನಿ. ಇದು ಅಪ್ ಟು ನಿಮಗೆ 150 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ಕ್ವಾಲಿಟಿ ಇಂಚಸ್ ಏನಾದ್ರು ನೋಡ್ತೀನಿ ಅಂದ್ರೆ ಇದರಲ್ಲಿ ನಿಮಗೆ 100 ಇಂಚಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಗಮನಿಸ್ಕೊಳ್ಳಿ, ಇದರಲ್ಲಿ ನಿಮಗೆ ಓಪನ್ ಮಾಡಿದ ತಕ್ಷಣ ಇದರಲ್ಲೂ ಕೂಡ ನಿಮಗೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮು, ಯೂಟ್ಯೂಬ್ ಆಗಿರಲಿ, ಗೂಗಲ್ ಪ್ಲೇ ಸ್ಟೋರ್ ಆಗಿರಲಿ, HDMI ಆಪ್ಷನ್ ಆಗಿರಲಿ ಅಥವಾ ಪೆನ್ ಡ್ರೈವ್ ಆಪ್ಷನ್ ಆಗಿರಲಿ, ಈ ತರ ಆಪ್ಷನ್ಸ್ ಕೂಡ ಬರುತ್ತೆ. ಹಾಗೆ ಈ ಒಂದು ಪ್ರೊಜೆಕ್ಟಲ್ಲೂ ಕೂಡ ನಿಮಗೆ ಸೆಟ್ಟಿಂಗ್ಸ್ ಅಲ್ಲಿ ಬಂದರೆ ಗಮನಿಸ್ಕೊಳ್ಳಿ, ಇದರಲ್ಲೂ ನಿಮಗೆ ವೈಫೈ ಕನೆಕ್ಟ್ ಆಗಿರಲಿ ಅಥವಾ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು. ಸೊ ಇನ್ನು ಡಿವೈಸ್ನ ವಿಷಯಕ್ಕೆ ಬಂದರೆ ಇದರಲ್ಲಿ ಗಮನಿಸ್ಕೊಳ್ಳಿ, ಆಂಡ್ರಾಯ್ಡ್ 12 ಬರುತ್ತೆ. ಹಾಗೆ 1GB RAM ಮತ್ತೆ 2GB RAM ಮತ್ತೆ 16GB ಸ್ಟೋರೇಜ್ ಜೊತೆಗೆ ಈ ಒಂದು ಪ್ರೊಜೆಕ್ಟರ್ ಕೂಡ ಬರುತ್ತೆ. ಹಾಗೆ ಗಮನಿಸ್ಕೊಳ್ಳಿ, ಇನ್ನು ಕ್ರಿನ್ಸ್ ಕಾಸ್ಟ್ ಆಪ್ಷನ್ ಕೂಡ ಇದೆ, ನೀವು ಮಿರಾಕಾಸ್ಟ್ ಕೂಡ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ನ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ನಿಮಗೆ 720 ನೇಟಿವ್ ರೆಸಲ್ಯೂಷನ್ ಬಂದಿದೆ, ಮತ್ತೆ ಫುಲ್ HD ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಇನ್ನು ಕ್ಲಾರಿಟಿ ವಿಷಯಕ್ಕೆ ಬರೋದಾದ್ರೆ ಗಮನಿಸ್ಕೋಬಹುದು, ಇದರಲ್ಲಿ ನಿಮಗೆ 6000 ಲೂಮಿನೆನ್ಸ್ ಜೊತೆಗೆ ಬರ್ತಾ ಇದೆ, ಮತ್ತೆ 5000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಬರ್ತಾ ಇದೆ. ಕ್ವಾಲಿಟಿನೂ ಕೂಡ ಈ ಒಂದು ಬಜೆಟ್ಗೆ ಸಖತ್ತಾಗಿರುವಂತಹ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಗಮನಿಸ್ಕೋಬಹುದು, ಈ ಒಂದು ಮಾಡೆಲ್ ಬಂದ್ಬಿಟ್ಟು ಝೀಗೋ HY320 Pro ಅಂತ ಒಂದು ಮಾಡೆಲ್. ಸೊ ಇದು ಮಿನಿ ಪ್ರೊಜೆಕ್ಟರ್. ಸೊ ಗಮನಿಸ್ಕೊಳ್ಳಿ, ಎರಡು ನೋಡೋಕೆ ಸೇಮ್ ಕಂಡ್ರು ಕೂಡ ನಿಮಗೆ ಇದು ಸ್ಮಾಲ್ ಮಾಡೆಲ್, ಇದು ಬಿಗ್ ಮಾಡೆಲ್. ಸೊ ಇದರಲ್ಲಿ ನಿಮಗೆ 6000 ಲೂಮಿನೆನ್ಸ್ ಇದ್ರೆ ಇದರಲ್ಲಿ ನಿಮಗೆ 7000 ಲೂಮಿನೆನ್ಸ್ ಕೂಡ ಇರುತ್ತೆ. ಸೊ ಹಾಗೆ ಇದರಲ್ಲೂ ಕೂಡ ನಿಮಗೆ 2 ಪೋರ್ಟ್ಸ್ಗಳಿದೆ. 2 ಪೋರ್ಟ್ ಇಂದ ನೀವು ಬ್ಲೂಟೂತ್ ಆಪ್ಷನ್ಸ್ ಇದೆ, ವೈಫೈ ಆಪ್ಷನ್ಸ್ ಕೂಡ ಇದೆ, ಹಾಗೆ ಪೆನ್ ಡ್ರೈವ್ ಆಪ್ಷನ್ಸ್ ಕೂಡ ಇದೆ, ಮತ್ತೆ HDMI ಆಪ್ಷನ್ಸ್ ಕೂಡ ಇದೆ. ಸೊ ಗಮನಿಸ್ಕೊಳ್ಳಿ, ನಾನು ಇವಾಗ ಈ ಒಂದು ಪ್ರಾಜೆಕ್ಟ್ ಅಂದ್ರೆ ಝೀಗೋ 320 Pro ಮಿನಿ ಅನ್ನೋ ಒಂದು ಪ್ರಾಜೆಕ್ಟ್ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ರಾಜೆಕ್ಟ್ ನಾನು ಇವಾಗ 120 ಇಂಚಸ್ ಅಲ್ಲಿ ಕೂಡ ಸ್ಕ್ರೀನ್ ಕೂಡ ಪ್ಲೇ ಮಾಡಿದ್ದೀನಿ. ಇದು ಅಪ್ ಟು ನಿಮಗೆ ಮ್ಯಾಕ್ಸಿಮಮ್ ಒಂದು 200 ಇಂಚಸ್ ವರೆಗೂ ಕೂಡ ಸ್ಕ್ರೀನ್ ಕೂಡ ಪ್ಲೇ ಮಾಡಬಹುದು. ಬಟ್ ಈ ಒಂದು ಇಂಚಸ್ ಅಲ್ಲಿ ನೀವು 120 ಇಂಚಸ್ ಅಲ್ಲಿ ನೋಡಿದ್ರೆ ಕ್ಲಾರಿಟಿ ಕೂಡ ಬರುತ್ತೆ. ಎಕ್ಸಾಂಪಲ್ ಗಮನಿಸ್ಕೋಬಹುದು ಯಾವ ರೀತಿ ಒಂದು ಬರ್ತಾ ಇದೆ ಅಂತ. ಇದರಲ್ಲಿ ನಿಮಗೆ ಮೇನ್ ಮೆನ್ಯೂಸ್ ಬಂದರೆ ಇದರಲ್ಲಿ ನಿಮಗೆ ಯೂಟ್ಯೂಬ್ ಆಗಿರಲಿ, ಕೆಲವೊಂದಷ್ಟು ಪ್ರಿಡಿಟೆಡ್ ಅಪ್ಲಿಕೇಶನ್ಸ್ ಕೂಡ ಇದೆ. ಸೊ ಹಾಗೆ ಇದರಲ್ಲೂ ರಿಮೋಟ್ ಆಪ್ಷನ್ಸ್ ಕೂಡ ಆಗಿರಲಿ, HDMI ಆಪ್ಷನ್ ಕೂಡ ಆಗಿರಲಿ, ಇನ್ನು ಸೆಟ್ಟಿಂಗ್ ಬಂದರೆ ಇದರಲ್ಲೂ ಕೂಡ ನಿಮಗೆ ವೈಫೈ, ಬ್ಲೂಟೂತ್ ಆಪ್ಷನ್ ಆಗಿರಲಿ, ಸೊ ಈ ತರ ಎಲ್ಲ ಆಪ್ಷನ್ಸ್ ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕೂಡ ಸಿಗುತ್ತೆ. ಈ ಒಂದು ಪ್ರಾಜೆಕ್ಟ್ ನ ಪ್ರೈಸ್ ಬಂದ್ಬಿಟ್ಟು ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ಕೇವಲ 5500 ರೂಪಾಯಿ ಕೂಡ ಸಿಗುತ್ತೆ. ಬನ್ನಿ ಇದರ ಕ್ವಾಲಿಟಿ ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಗಮನಿಸ್ಕೊಳ್ಳಿ, ಈ 3 ಮಾಡೆಲ್ಸ್ಗಳು ನಿಮಗೆ ಮ್ಯಾನ್ಯುವಲ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅಂದ್ರೆ ನೀವು ಕ್ಲಾರಿಟಿನ ಮ್ಯಾನ್ಯುವಲ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಈ ಒಂದು 3 ಪ್ರೊಜೆಕ್ಟರ್ ನಿಮಗೆ ಎಲೆಕ್ಟ್ರಿಕಲ್ ಆಟೋ ಫೋಕಸ್ಗಳನ್ನ ಹೊಂದಿರುತ್ತೆ. ಸೊ ಈ ಗಮನಿಸ್ಕೊಳ್ಳಿ, ಟಾಪ್ ಟ್ರೋ ಫ್ರೀ ಸ್ಟೈಲ್ ಮಿನಿ ಪ್ರೊಜೆಕ್ಟರ್ ಗಮನಿಸ್ಕೊಳ್ಳಿ, ಇದು ಕೂಡ ನಿಮಗೆ 180 ಡಿಗ್ರಿ ಈ ತರ ರೊಟೇಷನ್ ಕೂಡ ಮಾಡ್ಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಪ್ರೊಜೆಕ್ಷನ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ಲೂಮಿನೆನ್ಸ್ ಬಂದ್ಬಿಟ್ಟು ನಿಮಗೆ 8000 ಲೂಮಿನೆನ್ಸ್ ಜೊತೆಗೆ ಬರ್ತಾ ಇದೆ, ಮತ್ತೆ 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಬರ್ತಾ ಇದೆ. ಇದು ಕೂಡ ನಿಮಗೆ ನೇಟಿವ್ 720 ಫುಲ್ HD ಪ್ರೊಜೆಕ್ಟರ್ ಆಗಿರೋದ್ರಿಂದ ಅಪ್ ಟು ಇದು 4K ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ 8000 ಲೂಮಿನೆನ್ಸ್ ಇರೋದ್ರಿಂದ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲೂ ಕೂಡ ಗಮನಿಸಬಹುದು, ಒಂದು HDMI ಪೋರ್ಟ್ ಕೂಡ ಇದೆ, ಒಂದು USB ಪೋರ್ಟ್ ಕೂಡ ಇದೆ. HDMI ಮೂಲಕ ನೀವು ಟಿವಿ ರಿಸೀವರ್ ಕೂಡ ಕನೆಕ್ಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಪೆನ್ ಡ್ರೈವ್ ಕೂಡ ಹಾಕೋಬಹುದು. ಸೊ ಹಾಗೆ ಈ ಒಂದು ಪ್ರೊಜೆಕ್ಟರ್ ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ 5800 ರೂಪಾಯಿ ಕೂಡ ಸಿಗುತ್ತೆ. ಈ ಒಂದು ಪ್ರೊಜೆಕ್ಟರ್ ನ ಅಪ್ ಟು ನೀವು 50 ಇಂಚಸ್ ಇಂದ 150 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಬನ್ನಿ ಕ್ವಾಲಿಟಿ ಕೂಡ ಟೆಸ್ಟ್ ಮಾಡೋಣ. ಪ್ರೊಜೆಕ್ಟರ್ ಝೀಗೋ Z1 ಪ್ರೊಜೆಕ್ಟರ್. ಸೊ ಗಮನಿಸ್ಕೋಬಹುದು, ಇದನ್ನ ನೀವು 360 ಡಿಗ್ರಿ ಆಗಿ ಈ ರೀತಿಯಾಗಿ ರೊಟೇಟ್ ಕೂಡ ಮಾಡಿಕೊಂಡು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ನಿಮಗೆ 10,000 ಲೂಮಿನೆನ್ಸ್ ಜೊತೆಗೆ ಬರ್ತಾ ಇದೆ, ಮತ್ತೆ 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಬರ್ತಾ ಇದೆ. ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ನೇಟಿವ್ 1080p ನೇಟಿವ್ ರೆಸಲ್ಯೂಷನ್ ಬಂದಿದೆ, ಮತ್ತೆ 4K ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ 11 ಇರೋದ್ರಿಂದ ಇದರಲ್ಲಿ ನಿಮಗೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ ಗಳನ್ನು ಕೂಡ ನೀವು ಇನ್ಬಿಲ್ಟ್ ಆಗಿ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಇದರಲ್ಲಿ ವೈಫೈ ಆಪ್ಷನ್ ಕೂಡ ಇದೆ, ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಆಟೋ
ಆಟೋ ಫೋಕಸ್ ಇದೆ ಅಂದ್ರೆ ರಿಮೋಟ್ ಮೂಲಕನೇ ಈ ಒಂದು ಪ್ರಾಜೆಕ್ಟ್ನ ಕ್ಲಾರಿಟಿನ ನೀವು ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೀವು ಅಪ್ ಟು ಇದನ್ನ 50 ಇಂಚಸ್ ಇಂದ ಅಪ್ ಟು ನೀವು 170 180 ಇಂಚಸ್ ವರೆಗೂ ಕೂಡ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೋಬಹುದು. ಬಟ್ ಕ್ವಾಲಿಟಿ ಬರಬೇಕು ಅಂತಂದ್ರೆ 100 ಇಂದ 120 ಇಂಚಸ್ ಅಲ್ಲಿ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಕ್ಲಾರಿಟಿ ಕೂಡ ಬರುತ್ತೆ. ಇನ್ನು ಕೊನೆಯದಾಗಿ ನನ್ನ ಮುಂದೆ ಟಾಪ್ ಪ್ರೋ ಕಂಪನಿಯ ಟಾಪ್ ಪ್ರೋ ಮಹಾ ಮಿನಿ ಅನ್ನೋ ಒಂದು ಪ್ರೊಜೆಕ್ಟರ್ ಕೂಡ ಇದೆ. ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ನಿಮಗೆ 11,000 ಲೂಮಿನನ್ಸ್ ಜೊತೆಗೆ ಬರ್ತಾ ಇದೆ ಮತ್ತೆ 10,000:1/4 ರೇಷಿಯೋ ಕೂಡ ಬರ್ತಾ ಇದೆ. ಹಾಗೆ ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಇಂದ ಇದರಲ್ಲೂ ಕೂಡ ನಿಮಗೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ ಆಗಿರಲಿ, ಬ್ಲೂಟೂತ್ ಆಪ್ಷನ್ ಆಗಿರಲಿ, ವೈಫೈ ಆಪ್ಷನ್ ಕೂಡ ಇದರಲ್ಲೂ ಕೂಡ ಇದೆ. ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲೂ ಕೂಡ ನಿಮಗೆ ಫ್ರೀ ಸ್ಟೈಲ್ ಇರೋದ್ರಿಂದ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂಡ ಈ ತರ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಆಟೋ ಫೋಕಸ್ ಕೂಡ ಇದೆ, ಅದನ್ನು ಕೂಡ ನೀವು ರಿಮೋಟ್ ಮೂಲಕ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲೂ ಕೂಡ ನಿಮಗೆ ಒಂದು HDMI ಪೋರ್ಟ್ ಕೂಡ ಇದೆ, ಒಂದು USB ಪೋರ್ಟ್ ಕೂಡ ಇದೆ. ಸೊ ಇದನ್ನು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಇದರಲ್ಲೂ ಕೂಡ ನಿಮಗೆ 720 ನೆಟಿವ್ ರೆಸಲ್ಯೂಷನ್ ಬಂದಿದೆ ಮತ್ತೆ 4K ಕೂಡ ಡಿಕೋಡಿಂಗ್ ನ ಮಾಡುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಲೂಮಿನನ್ಸ್ ಬಂದ್ಬಿಟ್ಟು 11,000 ಲೂಮಿನನ್ಸ್ ಇರೋದ್ರಿಂದ ನಿಮಗೆ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ನ ಅಪ್ ಟು ನೀವು 200 ಇಂಚಸ್ ವರೆಗೂ ಕೂಡ ನೋಡ್ಕೋಬಹುದು. ಬಟ್ ಕ್ವಾಲಿಟಿ ಇಂಚಸ್ ಏನಾದ್ರು ಬೇಕು ಅಂತಂದ್ರೆ 120 ಇಂಚಸ್ ಅಲ್ಲಿ ನೀವು ಈ ಒಂದು ಸ್ಕ್ರೀನ್ ನ ಪ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ವಾಲಿಟಿ ಕೂಡ ಬರುತ್ತೆ. ಇನ್ನು ಈ ಒಂದು ಪ್ರಾಜೆಕ್ಟ್ ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ 7,500 ರೂಪಾಯಿಗೆ ಈ ಒಂದು ಪ್ರೊಜೆಕ್ಟರ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಸಾಧ್ಯ ಆದರೆ ಈ ಎಲ್ಲ ಪ್ರೊಜೆಕ್ಟರ್ಗಳ ವಿಡಿಯೋನು ಕೂಡ ಫುಲ್ ಆಗಿ ವಿಡಿಯೋ ಕೂಡ ಮಾಡ್ತೀನಿ. ನಿಮಗೆ ಯಾವ ಪ್ರೊಜೆಕ್ಟರ್ದ ಫುಲ್ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೂಡ ತಿಳಿಸಬಹುದು. ಹಾಗೆ ನೀವೇನಾದ್ರೂ ಬಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರಬಹುದು. ಮೈಸೂರಲ್ಲಿ ಮಂಡಿ ಮೌಲ ನಿಯರ್ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಲಕ್ಷ ಎಂಟರ್ಪ್ರೈಸಸ್ ಇರುತ್ತೆ. ಡೈರೆಕ್ಟ್ ಆಗಿ ಬಂದು ಕೂಡ ವಿಸಿಟ್ ಮಾಡಬಹುದು. ಇಲ್ಲಾಂದ್ರೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಆಪ್ಷನ್ ಜೊತೆಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇರುತ್ತೆ. ಇದೇ ತರದ ವಿಡಿಯೋ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.